ನೋಡಿ ಇಲ್ಲಿಂದ ಈಚೆ ಚೇಂಜ್ ಆಗಿದೆ ನೋಡಿ ಸರ್. ಫರ್ಟಿಲೈಸರ್ 50% ಕಡಿಮೆ ಮಾಡಿದ್ದೀವಿ. ಸರ್ ನಮ್ಮ ಹೆಸರು ವೇಣುಗೋಪಾಲ್ ರೆಡ್ಡಿ, ಮಾಲೂರು ತಾಲೂಕು, ಹುಲ್ಮಂಗಲ ಹೊಸಕೋಟೆ. ನಾವು ಇದು LMC ಮತ್ತು ಭೂಶಕ್ತಿ ಕೊಡ್ತಾ ಇದ್ದೀವಿ. ಗಿಡ ಚೆನ್ನಾಗಿ ಬಂದಿದೆ, ಎಲ್ಲ ರೆಡ್ ಶೂಟ್ ಬಂದಿದೆ. ಫರ್ಟಿಲೈಸರ್ 50% ಕಡಿಮೆ ಮಾಡಿದ್ದೀವಿ. ಹೋಗ್ತಾ 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 ಇನ್ನೂ ಕಡಿಮೆ ಮಾಡಿದ್ರೆ 20% ಬರಬೇಕು. ಈಗ ಜೀವಾಣು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಫರ್ಟಿಲೈಸರ್ ಮೇಲೆ ಜಾಸ್ತಿ ಅವಲಂಬನೆ ಮಾಡ್ತಾ ಇಲ್ಲ. 50% ಕಡಿಮೆ ಆಗಿದೆ, ಇನ್ನ 20% ಕಡಿಮೆ ಮಾಡ್ಕೋಬೇಕು. ಮತ್ತೆ ಏನೇನು ಕೊಡ್ತೀರಾ ಸರ್ ಇದ್ರ LMC, ಭೂಶಕ್ತಿ ಮತ್ತೆ ಇದು ಟ್ರೈಕೋಡರ್ಮಾ, ಅರ್ಜೇನಿಯಮ್ ಈ ತರ ಕೊಡ್ತಾ ಇದೀವಿ ಸರ್. ಓಕೆ, ವ್ಯಾಮ್ ಕೊಡ್ತಾ ಇದ್ದೀರಾ? ವ್ಯಾಮ್ ಇಂಪೋರ್ಟೆಡ್ ವ್ಯಾಮ್ ಕೊಡ್ತೀರಾ. ವ್ಯಾಮ್ ಕೊಟ್ಮೇಲೆ ಏನೇನು ಚೇಂಜ್ ಆಯ್ತು ಸರ್ ನಿಮಗೆ? ಕಲರ್ ಚೇಂಜ್ ಆಯ್ತು, ಗಿಡದ ಕಲರ್ ಚೇಂಜ್ ಆಯ್ತು. LMC ಸ್ಪ್ರೇ ಕೂಡ ಮಾಡ್ತೀರಾ? LMC ಮಾಡಿಲ್ಲ, ಇನ್ನು ಮಾಡ್ಬೇಕು ಸರ್. LMC ಬರೀ ನೆಲಕ್ಕೆ ಬಿಡ್ತಾ ಇದ್ದೀರಾ? ಇಲ್ಲಿವರೆಗೂ ಬಿಡ್ತಾ ಇದ್ದೀರಾ, ಸ್ಪ್ರೇ ಮಾಡಕ್ಕೆ ಹೋಗಲಿಲ್ಲ. ವ್ಯಾಮನ್ನು ಕೂಡ ನೆಲಕ್ಕೆ ಬಿಡ್ತಾ ಇದ್ದೀರಾ. ಬಿಟ್ಟ ಮೇಲೆ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ ಗಿಡ? 100% ಚೇಂಜ್ ಆಗ್ತಾ ಇದೆ. ಮೊದಲು ಹೆಂಗಿತ್ತು ಸರ್ ಗಿಡ? ಮೊದಲು ಈ ಕಲರ್ ಇತ್ತು. ನೋಡಿ ಈ ತರ ಕಲರ್ ಬರ್ತಾ ಇತ್ತು. ಇದೆಲ್ಲ ಕೊಟ್ಮೇಲೆ ಎಲ್ಲ ರೆಡ್ ಶೂಟ್, ಎಲ್ಲ ಕ್ಲೀನ್ ಆಗಿ ರೆಡ್ ಶೂಟ್ ಬಂದಿದೆ. ಲೆಂತ್ ಬರ್ತಾ ಇದೆ ನೋಡಿ ತರ. ನೋಡಿ ಇಲ್ಲಿಂದ ಈಚೆ ಚೇಂಜ್ ಆಗಿದೆ ನೋಡಿ ಸರ್. ಈಗ ಯಾವಾಗ ನಾವು ಜೈವಿಕ ಮತ್ತೆ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ ಎರಡನ್ನು ಮಿಕ್ಸ್ಡ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇದೀವಿ, ಅವಾಗ ಗಿಡದ ಆರೋಗ್ಯ ತುಂಬಾ ಚೆನ್ನಾಗಿ ವೃದ್ಧಿ ಆಗ್ತಾ ಇದೆ. ಫಸ್ಟ್ ಗಿಡಗಳು ನೋಡಿ ಸರ್, ಇದು ಬ್ಲೈಂಡ್ ಶೂಟ್. ಇದು LMC ಕೊಟ್ಮೇಲೆ ಇದು ಮತ್ತೆ ಸ್ಟೆಮ್ ರೆಡಿ ಆಗೋಯ್ತು. ನೋಡಿ ಆ ತರ ಪ್ರಾಬ್ಲಮ್ ಇದ್ದಿದ್ದು, ಮತ್ತೆ ಬೆಂಡಿಂಗ್ ಇತ್ತು. ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ನೀಟಾಗಿ ಬಂದ್ಬಿಡ್ತು. ಓಕೆ, ಇಲ್ಲಿ ಗಮನಿಸಬಹುದು ನಾವು, ತುಂಬಾ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಇಲ್ಲಿಂದ ಈಚೆ ಚೇಂಜ್ ಆಗೋಯ್ತು. ನಮ್ಮ ಕಂಪ್ನಿಯಿಂದ ಮಂಜುನಾಥ್ ಸರ್ ಅವರು ನಿಮ್ಗೆ ಗೈಡ್ಲೈನ್ ಮಾಡ್ಕೊಡ್ತಾರೆ. ಅವ್ರ ಗೈಡ್ಲೈನ್ ಯಾವ ರೀತಿ ಇದೆ ಸರ್? ನಮ್ಗೊಂಥರ ಆಪತ್ ಬಾಂಧವರು ಇದ್ದಂಗೆ ಸರ್. ಆಪತ್ ಬಾಂಧವರು ಔಷಧಿ ಕಲಿಸ್ಬೇಕಾದ್ರೆ, ಡ್ರಿಪ್ಪಲ್ಲಿ ಬಿಡ್ಬೇಕಾದ್ರೆ ಫೋನ್ ಹಾಕಿದ್ರೆ ಈ ತರ ಮಾಡಿ ಅಂತ ಗೈಡ್ಲೈನ್ಸ್ ಕೊಡ್ತಾರೆ. 15 ಡೇಸ್ಗೆ ಒಂದ್ಸಲಿ ನಮ್ಮ ಫಾರಂ ವಿಸಿಟ್ ಬರ್ತಾರೆ. ಓಕೆ, ಅವ್ರು ಹೇಳ್ದಂಗೆ ಮಾಡ್ತಾ ಇದ್ದೀವಿ ಸರ್. ಅವ್ರು ಏನಾನ ಕೇಳಿ, ಇಲ್ಲ ಅಂದ್ರೆ ತಂದು ಕೊಡ್ತಾರೆ, ಇಲ್ಲ ಅಂದ್ರೆ ಬೇರೆ ಕಡೆಯಿಂದ ಅಡ್ಜಸ್ಟ್ ಮಾಡೋಣ ಕೊಡ್ತಾರೆ. ರೋಗನ ಕಂಟ್ರೋಲ್ ಮಾಡಲಿಕ್ಕೆ? ರೋಗ ಕಂಟ್ರೋಲ್ ಆಗುತ್ತೆ, ನಮ್ಗೆ ಹಣನೂ ಉಳಿತಾಯ ಆಗುತ್ತೆ. ರೋಗ ಬೇಗ ಕಂಟ್ರೋಲ್ ಆಗುತ್ತಾ ಇವಾಗ? ಸ್ವಲ್ಪ ಜಲ್ದಿ ಕಂಟ್ರೋಲ್ ಆಗುತ್ತೆ. ಕ್ಲೈಮೇಟ್ಗೆಲ್ಲ ಪೌಡ್ರಿ ಬರ್ತಾ ಇತ್ತು. ನೋಡಿ ಈಗ ಪೌಡ್ರಿ ಎಲ್ಲೂ ಇಲ್ಲ. ನಮ್ಗೆ ಕೆಮಿಕಲ್ ಮಾಡೋದ್ರಿಂದ ಖರ್ಚು ಜಾಸ್ತಿ ಬರುತ್ತೆ ಅವ್ರಿಗೆ. ನಮ್ಗೆ ಆರ್ಗ್ಯಾನಿಕ್ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಬರುತ್ತೆ. ರಿಸ್ಕೇ ಇಲ್ಲ ಸರ್. ವಾರಕ್ಕೊಂದು ಸ್ಪ್ರೇ ಕೊಡ್ತಾ ಇದ್ದೀವಿ. ಈಗ ಮೊದಲು ವಾರಕ್ಕೆ 2 ಸ್ಪ್ರೇ ಕೊಡ್ಬೇಕಾಗಿತ್ತು, ಒಂದು ಸ್ಪ್ರೇ ಸಾಕು. ಆರೋಗ್ಯ ತುಂಬ ಚೆನ್ನಾಗಿದೆ ಗಿಡದ್ದು. ಚೆನ್ನಾಗಿದೆ ಸರ್. ಎಕ್ಸ್ಪೋರ್ಟ್ಗೆ ಹೋಗುತ್ತೆ ಎಲ್ಲ ನಮ್ದು. ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿಯಾ? ಎಕ್ಸ್ಪೋರ್ಟ್ ಕ್ವಾಲಿಟಿ ಸರ್. ನೀವೆಲ್ಲೆಲ್ಲಿ ಕಳಿಸ್ಕೊಡ್ತಾ ಇದ್ದೀರಿ ಸರ್ ಇದನ್ನು? ನಾವು ಇಲ್ಲೇ ತಗೊಂಡು ಹೋಗ್ತಾರೆ ಸರ್. ನಾವು IFABಗೆ ಹಾಕಬೇಕು ಆಗಸ್ಟ್ 15 ಮೇಲೆ. ಇವಾಗ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಓಕೆ ಆಗಿರೋ ಥರ ನಿಮಗೆ ಫ್ಲವರ್ ಸಿಗ್ತಾ ಇದೆಯಾ? ನಮ್ಗೆ ಸಮಾಧಾನ ಆಗಿದೆ. ಫ್ಲವರ್ ಕ್ವಾಲಿಟಿ ಇರ್ಬೋದು, ಸ್ಟಮ್ಮು, ಥಿಕ್ನೆಸ್, ಸೈಜು ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಖರ್ಚು ಕಡಿಮೆ ಆಗ್ತಾ ಇದೆ. 50% ಕೆಮಿಕಲ್ ಫರ್ಟಿಲೈಸರ್ ನಿಲ್ಸಿರೋದ್ರಿಂದ ಖರ್ಚು ಕಡಿಮೆ ಆಯಿತು. ಮತ್ತು ರೋಗನಾಶಕಗಳನ್ನ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ರ? ಅವನು ಈಗ 2 ಸ್ಪ್ರೇ ಕೊಡೋದ್ರಲ್ಲಿ 1 ಸ್ಪ್ರೇಗೆ ಬಂದ್ರಿ, ಹಂಗಾಗಿ ಅದರಲ್ಲೂ ಉಳಿತಾಯ ಆಗುತ್ತೆ. ಸಾಯಿಲ್ ಕಂಡೀಷನ್ ಎಲ್ಲ ಚೆಕ್ ಮಾಡಿದ್ರಿ ಸರ್? ಎರೆಹುಳ ವಿಪರೀತ ಬಂದ್ಬಿಡ್ತಿದೆಯಲ್ಲ. ಎರೆಹುಳ ವಿಪರೀತ ಬಂತಾ?
ಮತ್ತು ಬೆಡ್ ಹೆಂಗಿದೆ ಸರ್ ಇವಾಗ? ಲೂಸ್ ಆಗಿದೆ ನೋಡಿ ಸರ್, ಕೈಯಲ್ಲೇ ತೆಗಿಬೇಕು ನೋಡಿ, ಫುಲ್ ಲೂಸ್ ಬೆಡ್. ಮೊದಲು ಇಷ್ಟು ಲೂಸ್ನೆಸ್ ಇರ್ಲಿಲ್ವಲ್ಲ, ಅವಾಗ ಏನು ಮಾಡ್ತಾ ಇದ್ರಿ? ಲೂಸ್ ಮಾಡಬೇಕಾಗಿತ್ತು ಸರ್. ನೀವು ಕೈಯಿಂದ ಲೂಸ್ ಮಾಡ್ಕೊಡ್ತಾ ಇದ್ರಿ, ಅಂದರೆ ಸಲಿಕೆಗಳು ತಗೊಂಡು ಇದು ಮಾಡ್ತಾ ಇದ್ರಿ? ಇಲ್ಲ, ಒಂದು ಕುರ್ಪಿ ತಗೊಂಡು ಎಲ್ಲ ಲೂಸ್ ಮಾಡಿಕೊಡ್ತಾ ಇದ್ರಿ. ಇವಾಗ ಲೂಸ್ ಮಾಡಿಕೊಡೋ ಅಷ್ಟು ಏನಿಲ್ಲ, ಬೆಡ್ ಎಲ್ಲ ಫುಲ್ ಸ್ಮೂತ್ ಇದೆ, ಹಾರ್ಡ್ನೆಸ್ಸೇ ಇಲ್ಲ ಬೆಡ್ಡಲ್ಲಿ. ಬೇರ್ಗೆಲ್ಲ ಚೆನ್ನಾಗಿ ಗಾಳಿ ಆಡುತ್ತೆ. ವೆರಿ ಇಂಪಾರ್ಟೆಂಟಾಗಿ ಬೇಕಾಗಿರೋಂಥದ್ದು ಬೇರು ಗಾಳಿ ಆಡೋದ್ರೇ ಫುಡ್ ಚೆನ್ನಾಗಿ ತಗೊಳುತ್ತೆ. ಹಾಗಾಗಿ ನಮಗಿಲ್ಲಿ ಬೇರು ಅಭಿವೃದ್ಧಿ ಚೆನ್ನಾಗಿರೋದ್ರಿಂದ ಗಾಳಿನೂ ಚೆನ್ನಾಗಿ ತಗೊಂಡು ಊಟನೂ ಚೆನ್ನಾಗಿ ತಗೊಂತಾ ಇರೋದ್ರಿಂದ ಗಿಡದ ಆರೋಗ್ಯನೂ ಚೆನ್ನಾಗಿ ಬರ್ತಾ ಇದೆ. ಇದು ಟೋಟಲ್ ಎಷ್ಟು ಎಕರೆ ಸರ್ ನಿಮ್ಮದು? 3.5 ಎಕರೆ ಇದೆ ಸರ್. 3.5 ಎಕರೆ. 3.5 ಎಕರೆ ಪೂರ್ತಿ ಏನೇನು ಕ್ರಾಪ್ ಇದೆ? ಫುಲ್ ರೋಸೆ ಇದೆ ಸರ್. ಫುಲ್ ರೋಸೆ. ಎಷ್ಟು ವರ್ಷದಿಂದ ರೋಸ್ ಮಾಡ್ತಾ ಇದ್ದೀರಿ ಸರ್? 6ನೇ ವರ್ಷ, 6 ತಿಂಗಳಾಯ್ತು. 6 ತಿಂಗಳಿಂದ ನಮ್ಮ ಪ್ರಾಡಕ್ಟ್ ಕೊಡ್ತಾ ಇದ್ದೀರಾ. ಓಕೆ. 6 ತಿಂಗಳಿಂದ ಈಚೆಗೆ ನಿಮಗೆ ಖರ್ಚು ಕಡಿಮೆ ಆಗಿದೆ, ಅದೊಂದು ಇಂಪಾರ್ಟೆಂಟು. ಬಟ್ ಖರ್ಚೆಲ್ಲ ರೇಟ್ ಜಾಸ್ತಿ ಅಲ್ವಾ, ಅದರಲ್ಲಿ ನಮ್ಗೆ 50% ಲೇಬರ್ ಕಷ್ಟು ಈ ಖರ್ಚೆಲ್ಲ ಉಳ್ಕೊಳುತ್ತೆ. ಮೇಂಟೆನೆನ್ಸ್ ಮಾಡಲಿಕ್ಕೆಲ್ಲ ಈಸಿ ಆಗ್ತಾ ಇದೆಯಾ, ಕಷ್ಟ ಆಗ್ತಾ ಇದೆಯಾ? ಕಷ್ಟ ಏನಿಲ್ಲ ಸರ್. ಹಾಂ, ಅರ್ಜೇನಿಯಮ್ 200 ಲೀಟರ್ ಪ್ಲಾಸ್ಟಿಕ್ ಡ್ರಮ್ಗೆ 2.5 ಲೀಟರ್ ಅರ್ಜೇನಿಯಮ್ ಹಾಕ್ತೀವಿ. ಅರ್ಜೇನಿಯಮ್ ಹಾಕ್ತೀರಾ? ಓಕೆ. 2 kg ಕಡಲೆ ಹಿಟ್ಟು, 2 kg ಬೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಬಲಗಡೆ ರೌಂಡ್ ಒಂದು 5-6 ದಿವಸ ಬೆಳಗ್ಗೆ ಸಾಯಂಕಾಲ ಬಲಗಡೆ ರೌಂಡ್ ತಿರುಗ್ತಾ ಇರ್ತೀವಿ. ಆಮೇಲೆ ರೆಡಿ ಆದ್ಮೇಲೆ ಅದ್ರ ಸ್ಮೆಲ್ ನಮಗೆ ಗೊತ್ತಾಗುತ್ತೆ. ಆಮೇಲೆ ಡ್ರಿಪ್ಪಲ್ಲಿ ಕೊಡ್ತೀವಿ. ಡ್ರಿಪ್ಪಲ್ಲಿ ಕೊಡ್ತೀರಾ? ಡ್ರಿಪ್ಪಲ್ಲಿ ಕೊಟ್ಮೇಲೆ ಅದು ಡ್ರಿಂಚಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅಷ್ಟೊಂದು ಟೈಮ್ ಸಿಗಲ್ಲ ಅಂತ ಹೇಳಿ ಡ್ರಿಪ್ಪಲ್ಲಿ ಕೊಡ್ತೀರಾ. ಕೊಟ್ಟ ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಸರ್ ಅದನ್ನ ಅರ್ಜೇನಿಯಮ್ ಕೊಟ್ಟ ಮೇಲೆ? ಅದೇ ಈ ಪೌಡ್ರಿ ಮಿಲ್ಡಿ ಇತ್ತಲ್ಲ, ಸ್ವಲ್ಪ ಕಂಟ್ರೋಲಿಗೆ ಬರ್ತಾ ಇದೆ. ಈಗ ಏನು ಫಂಗಸ್ ಡಿಸೀಸ್ ಅಂತ ಬರ್ತಾ ಇತ್ತು, ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಅದನ್ನ ಸ್ಪ್ರೇನು ಮಾಡ್ತಾ ಇದ್ದೀರಾ ನೀವು? ಸ್ಪ್ರೇ ಮಾಡಿಲ್ಲ, ಮಾಡಬೇಕು. ಸ್ಪ್ರೇನಲ್ಲೂ ಕೊಡ್ಕೋಬೋದು, ಕೊಡ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಜೀವಾಣುಗಳು ಅಂತ ಏನಿದಾವೆ ಸ್ಪ್ರೇನಲ್ಲೂ ಕೊಡ್ಬೋದು, ಡ್ರಂಚಿಂಗಲ್ಲೂ ಕೊಡ್ಬೋದು. ಕಡಲೆ ಹಿಟ್ಟು, ಬೆಲ್ಲ, ಅರ್ಜೇನಿಯಮ್ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು 5-6 ದಿನ ಬಿಟ್ಟು ಚೆನ್ನಾಗಿ ವೃದ್ಧಿ ಆದಮೇಲೆ ಡೈರೆಕ್ಟ್ ವೆಂಚರಲ್ಲಿ ಕನೆಕ್ಟ್ ಮಾಡಿಬಿಡೋದು. ಈಗ ಭೂಮಿನಲ್ಲಿ ಏನಾದ್ರು ಫಂಗಸ್ ಏನಾದ್ರು ಇದ್ರೆ ಎಲ್ಲ ಇದಾಗುತ್ತಲ್ವಾ? ಹೌದು. ಪೌಡ್ರಿ ಮಿಲ್ಡಿ ಡೌನಿ ಏನು ಬರೋದಕ್ಕೆ ಚಾನ್ಸ್ ಇರೋದಿಲ್ಲ. ಹೌದೌದು. ಮ್ಯಾಕ್ಸಿಮಮ್ ಟ್ರೈಕೋಡರ್ಮಾ ಏನು ಮಾಡುತ್ತೆ, ಒಳ್ಳೆ ಫಂಗಿಸೈಡ್ ಕೆಲಸ ಮಾಡುತ್ತೆ. ಅದ್ರ ಜೊತೆನಲ್ಲಿ ಗ್ರೋತ್ ಪ್ರಮೋಟರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಬೆಳೆ ಏನೋ ವೃದ್ಧಿ ಆಗಲಿಕ್ಕೆ, ಬೆಳಿಲಿಕ್ಕೂ ಕೆಲಸ ಮಾಡಿಕೊಡುತ್ತೆ. ಹಾಗಾಗಿ ನೀವು ಇದನ್ನು ಅವಾಗ ಕೊಡ್ತಾ ಇರೋದು. ಬೇರೆ ಫಂಗಿಸೈಡ್ಗಳ ಮೇಲೆ ನಾವೇನು ಅವಲಂಬಿತರಾಗಿರ್ತೀವಲ್ಲ ಅದನ್ನ ಕಡಿಮೆ ಮಾಡ್ತಾ ಬರ್ಬೋದು. ಇದು ಆರ್ಗಾನಿಕ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ. ಈಗ ಫರ್ಟಿಲೈಸರ್ ಕಡಿಮೆ ಆಗೋಯ್ತಲ್ಲ? ಫರ್ಟಿಲೈಸರ್ ಪೂರ್ತಿ ಕಡಿಮೆ ಆಗೋಗುತ್ತೆ ನೀವು ಇದನ್ನೆಲ್ಲ ಮಾಡ್ಕೊತಾ ಬರೋದ್ರಿಂದ. ಇದ್ರ ಜೊತೆನಲ್ಲಿ LMC ಬಿಡ್ತೀರಾ? LMC ಪ್ಲಸ್ ಭೂಶಕ್ತಿ. ಅದೆಲ್ಲ ಬಿಡೋದ್ರಿಂದ ಏನಾಗುತ್ತೆ, ಸಾಯಿಲ್ ಕಂಡೀಷನು ಚೇಂಜ್ ಆಗುತ್ತೆ. ಮತ್ತು ಫರ್ಟಿಲೈಸರ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ರೈತ ಬಂಧುಗಳೇ, ನೀವು ಇಲ್ಲಿ ನೋಡ್ಬೋದು ಏನು ಇವರು ರೋಸ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ರೈತರು ರಾಸಾಯನಿಕ ಗೊಬ್ಬರಗಳು ಮತ್ತು ಜೈವಿಕ ಗೊಬ್ಬರಗಳು, ಬೇವಿನ ಹಿಂಡಿಗಳು ಮತ್ತು ತಿಪ್ಪೆ ಗೊಬ್ಬರ ಎಲ್ಲ ಥರದ್ದನ್ನು ಮಿಶ್ರಣ ಮಾಡಿ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿಕೊಂಡು ಬೆಳೆಗಳನ್ನ ಮಾಡ್ತಾ ಇರೋದ್ರಿಂದ ಇವರ ಒಂದು ಬೆಳೆ ತುಂಬ ಅದ್ಭುತವಾಗಿ ಬರ್ತಾಯಿದೆ. ಇವರಿಲ್ಲಿ ಜೈವಿಕ ಅಂತ ಬಂದಾಗ
ಟ್ರೈಕೋಡರ್ಮಾ ಬಳಸ್ತಾರೆ, ಸೂಡೋಮೋನಾಸ್ ಬಳಸ್ತಾರೆ, ಅಂದರೆ PSB, KMB, ಅಸ್ಡೋಬ್ಯಾಕ್ಟರು, ಅಂದರೆ ನಮ್ಮದೇ ಆದ ನಮ್ಮ ಕಂಪ್ನಿಯಿಂದ ಕೊಡುವಂಥ LMC ಅಂತ ಕೊಡ್ತಾಯಿದ್ದೀವಿ. ಅದರಲ್ಲಿ 3 ಜೀವಾಣು ಬರುತ್ತೆ, ಅದನ್ನು ಕೂಡ ಬಳಸ್ತಾರೆ. ಅದ್ರ ಜೊತೆಯಲ್ಲಿ ಟ್ರೈಕೋಡರ್ಮಾ ಬಳಸ್ಕೊತಾರೆ, ವ್ಯಾಮ್ ಬಳಸ್ಕೊತಾರೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ರಾಸಾಯನಿಕ ಗೊಬ್ಬರಗಳ್ನೂ ಕೂಡ ಬಳಸ್ಕೊತಾರೆ. ಸಮಗ್ರ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ತುಂಬ ಅದ್ಭುತವಾಗಿ ತೋಟ ಬರ್ತಾಯಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರ ತೋಟನ. ಯಾವುದೇ ಬೆಳೆ ಆಗಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿದಾಗ ನಮಗೆ ಸಂಪೂರ್ಣವಾಗಿ ತುಂಬ ಅದ್ಭುತವಾಗಿ ಆರೋಗ್ಯವಾಗಿ ಬೆಳೆ ಬರುವಂಥದ್ದು. ನಾವು ಒಂದೇ ಥರ ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲ ರೀತಿ ಪೋಷಕಾಂಶಗಳು ಗಿಡಕ್ಕೆ ಬೇಕಾಗುತ್ತೆ. ನಾವು ಅದನ್ನು ಆರ್ಗಾನಿಕಲ್ಲಿ ಫುಲ್ಫಿಲ್ ಮಾಡ್ಕೊಂಡು ಕೊಡ್ಬೋದು, ಕೆಮಿಕಲಲ್ಲೂ ಫುಲ್ಫಿಲ್ ಮಾಡ್ಕೊಂಡು ಕೊಡ್ಬೋದು. ಕೆಲವೊಂದು ಕ್ರಾಪ್ಗಳಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಒಂದೇ ಸಲ ಆರ್ಗಾನಿಕ್ ಮಾಡಲಿಕ್ಕೆ ರೈತರುಗಳಿಗೂ ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ಮತ್ತು ಆರ್ಗಾನಿಕ್ ಮಾಡಿದಾಗ ಹೆಂಗೆ ಬರುತ್ತೆ ಏನೋ ಅಂತ ಅದ್ರ ಮೇಲೆ ನಂಬಿಕೆ ಕೂಡ ಇರಲ್ಲ. ಹಾಗಾಗಿ ಹಂತವಾಗಿ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಕಡಿಮೆ ಮಾಡ್ತಾ ಆರ್ಗಾನಿಕ್ಕಿಗೆ ಕನ್ವರ್ಟ್ ಆಗ್ತಾರೆ. ಇದನ್ನು ಫಾಲೋ ಅಪ್ ಮಾಡೋದು ಒಳ್ಳೆಯದಂತ ನನ್ನ ಒಂದು ಸಲಹೆ. ಆ್ಯಕ್ಚುಲಿ ಜೈವಿಕ ಗೊಬ್ಬರಗಳು ಎಷ್ಟು ಮಣ್ಣಲ್ಲಿ ಇರುತ್ತೆ, ಜೀವಾಣುಗಳು ಎಷ್ಟು ಇದ್ದರೆ ಅಷ್ಟು ನಮಗೆ ಹೆಲ್ಪ್ಫುಲ್ಲಾಗಿ ಕೆಲಸ ಮಾಡ್ಕೊಂಡು ಕೊಡ್ತಾ ಇರುತ್ತೆ ನಮ್ಮ ಕ್ರಾಪ್ಗೆ. ನಮಗೂ ಕೂಡ ಅಂದರೆ ಖರ್ಚನ್ನ ಕಡಿಮೆ ಮಾಡೋ ವಿಚಾರದಲ್ಲಿರ್ಬೋದು, ನಮ್ಮ ನಿರ್ವಹಣೆ ಕ್ರಮಗಳನ್ನ ಕಡಿಮೆ ಮಾಡೋವಂಥ ವಿಚಾರಗಳಿರ್ಬೋದು. ಅಂದರೆ ಹೆಚ್ಚಿಗೆ ಸ್ಪ್ರೇಗಳು ತೊಗೊಳಲ್ಲ. ಈ ರೀತಿಯೆಲ್ಲ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ಗಿಡಗೂ ಕೂಡ ಹೆಲ್ಪ್ ಆಗುತ್ತೆ.